ದಿಕ್ಕುಗಳು ಹಾಗೂ ಅವುಗಳಿಂದಾಗಬಲ್ಲ ಲಾಭಗಳು. ಒಂದು ನಾಣ್ಣುಡಿಯೇ ಇದೆ, ದಿಕ್ಕುಗಳು ವ್ಯಕ್ತಿಯೋರ್ವನ ಪರಿಸ್ಥಿತಿಯನ್ನೇ ಬದಲಿಸಿಬಿಡಬಲ್ಲದು. ವಾಸ್ತುಶಾಸ್ತ್ರದ ವಿಷಯದಲ್ಲಂತೂ ಈ ಮಾತು ಬಹಳಷ್ಟು ಮಟ್ಟಿಗೆ ನಿಜವೆಂದು ಸಾಬೀತಾಗಿರುವುದೂ ಉಂಟು. ಏಕೆಂದರೆ ಈ ದಿಕ್ಕುಗಳಿಗೆ ಅನುಗುಣವಾಗಿ ನಿರ್ಮಿಸಲ್ಪಟ್ಟಂತ ಬಂಗಲೆಯಾಗಲಿ ಅಥವಾ ಆಫೀಸಾಗಲಿ ಶುಭಪ್ರದವಾದ ಫಲವನ್ನೇ ನೀಡುವುದಾಗಿ ಕಂಡುಬಂದಿದೆ. ಇದರರ್ಥವೇನೆಂದರೆ, ನಿಮ್ಮ ಕನಸುಗಳ ಮಹಾಪೂರ ಅಥವಾ ಕರ್ಮಸ್ಥಳ ಅಂದರೆ ಆಫೀಸಿನ ನಿರ್ಮಾಣವನ್ನು ಮಾಡುವ ಸಂದರ್ಭದಲ್ಲಿ ಅದರ ಆಂತರಿಕ ಜಾಗವನ್ನು ಅಕಸ್ಮಾತ್ ದಿಕ್ಕುಗಳ ಹಾಗೂ ಅವುಗಳ ಮಹತ್ವಗಳನ್ನರಿತು ಅದಕ್ಕೆ ಅನುರೂಪವಾಗಿಯೇ ನಿರ್ಮಿಸಿದ್ದಲ್ಲಿ ಆಗ ಸುಖ, ಸಮೃದ್ಧಿ, ಸ್ವಾಸ್ಥ್ಯ ಹಾಗೂ ಸಂಪದ್ಭರಿತ ಲಕ್ಷಣಗಳು ನಿಸ್ಸಂಶಯವಾಗಿ ನಿಮ್ಮ ಕಾಲಡಿಗೆ ಬರಬಲ್ಲವು. ಆದ್ದರಿಂದ ವಾಸ್ತುವಿಗನುಗುಣವಾಗಿ ನೀವೇಕೆ ನಿಮ್ಮ ಬಂಗಲೆಯ ಅಥವಾ ಕಚೇರಿಯ ಆಂತರಿಕ ಭಾಗಗಳನ್ನು ಅವುಗಳ ದಿಕ್ಕುಗಳ ಮಹತ್ವಗಳನ್ನರಿತು ಬದಲಿಸಬಾರದು? ಇದರೊಂದಿಗೆ ನಿಮ್ಮ ದೌರ್ಭಾಗ್ಯವನ್ನೇಕೆ ಸೌಭಾಗ್ಯವನ್ನಾಗಿಸಬಾರದು? ಸಾಧಾರಣವಾಗಿ ಜನರಿಗೆ ದಿಕ್ಕುಗಳ ಮಹತ್ವ ಅಥವಾ ವಾಸ್ತುದೋಷಗಳಂತಹ ಮಾತುಗಳ ಬಗ್ಗೆ ಗಮನವೇ ಹೋಗುವುದಿಲ್ಲ. ಅದರಿಂದಲೇ ಅವರ ಸಮಸ್ಯೆಗಳು ಹೆಚ್ಚುತ್ತಲೇ ಹೋಗಿರುತ್ತವೆ. ಎಷ್ಟೋ ಬಾರಿ ಅಗ್ನಿ ಇರಬೇಕಾದ ಸ್ಥಳದಲ್ಲಿ ಜಲವಿರುತ್ತದೆ. ಇಲ್ಲವೇ ಯಾವುದೇ ದಿಕ್ಕಿಗೆ ಅವಶ್ಯಕತೆಗಿಂತಲೂ ಹೆಚ್ಚು ಹೊರಗಿನವರೆಗೂ ಹರಡಿಕೊಂಡಿರುವಂಥ ಪ್ರಕೋಪಗಳು ಉಂಟಾಗಿರುತ್ತವೆ. ಇಲ್ಲವೇ ಆ ದಿಕ್ಕಿನಲ್ಲಿ ಕಡಿಮೆ ಕೊರತೆಯುಂಟಾಗಿರುವಂಥ ವಿಕೋಪಗಳು ಕಂಡುಬರುತ್ತಾ ವಾಸ್ತು ದೋಷ ಉಂಟಾಗಲು ದಾರಿ ಮಾಡಿ ಕೊಟ್ಟಿರುತ್ತದೆ. ಆದರೆ ಇದನ್ನೆಲ್ಲ ದೂರಗೊಳಿಸೋದು ಅಷ್ಟೇನೂ ಕಷ್ಟಕರ ವಿಷಯ ಅಲ್ಲ. ಆದರೆ ಯಾವಾಗ ಈ ವಾಸ್ತು ದೋಷದ ಪರಿಹಾರಕ್ಕೆ ಮುಂದಾಗುವುದಿಲ್ಲವೋ ಆಗ ಆ ದೋಷದ ದುಷ್ಪರಿಣಾಮಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತವೆ. ಅಂದರೆ ದಿಕ್ಕುಗಳ ರೀತಿಯಲ್ಲೇ ವಾಸ್ತು ದೋಷಗಳನ್ನು ಎಂದೆಂದಿಗೂ ಕಡೆಗಣಿಸಲೇಬಾರದು. ಅದು ಹಾಗಿರಲಿ, ಜೀವನವೆಂದರೆ ಆಗಾಗ್ಗೆ ಏಳು ಬೀಳುಗಳು ಇದ್ದೇ ಇರುತ್ತವೆ. ಆದರೂ ವಾಸ್ತುವಿನ ನಿಯಮಗಳನ್ನು ಕ್ರಮವಾಗಿ ಪಾಲಿಸಿದ್ದಲ್ಲಿ ನಮ್ಮ ಮನೆಯಲ್ಲಿ ಸುಖ, ಶಾಂತಿ ಹಾಗೂ ಉತ್ತಮ ಆರೋಗ್ಯ ಬಹಳಷ್ಟು ಮಟ್ಟಿಗೆ ಹಾಗೆ ಕ್ಷೇಮವಾಗಿ ಇರುವಂತೆ ನೋಡಿಕೊಳ್ಳಲು ಖಂಡಿತ ಸಾಧ್ಯವಾಗಬಲ್ಲದು. ಈ ದಿಕ್ಕುಗಳ ಮಹತ್ವದ ಬಗ್ಗೆ ಅರಿಯಬೇಕೆಂದರೆ ಎಲ್ಲಕ್ಕೂ ಮೊದಲು ದಿಕ್ಕುಗಳು ಎಂದರೇನು ಎಂದರಿಯುವುದು ಅವಶ್ಯಕ. ಮುಂಚಿನಿಂದಲೂ ಸೂರ್ಯ ಭಗವಂತನನ್ನು ಪ್ರಮುಖನನ್ನಾಗಿಸಿ ದಿಕ್ಕುಗಳನ್ನು ನಿರ್ಮಿಸಿರುವ ಕಾರಣ ಸೂರ್ಯನಲ್ಲಿಂದ ಉದಯಿಸುವನೋ ಅದನ್ನು ಪೂರ್ವ ದಿಕ್ಕೆಂದು, ಸೂರ್ಯನಲ್ಲಿ ಅಸ್ತಂಗತನಾಗುವನೋ ಅದನ್ನು ಪಶ್ಚಿಮ ದಿಕ್ಕೆಂದು, ಪೂರ್ವ ದಿಕ್ಕಿಗೆ ಮುಖ ಮಾಡಿ ನಿಂತಾಗ ಬಲಗಡೆಯ ಭಾಗವನ್ನು ದಕ್ಷಿಣ ದಿಕ್ಕೆಂದು, ತದನಂತರ ಎಡಗಡೆಯ ಭಾಗವನ್ನು ಉತ್ತರ ದಿಕ್ಕೆಂದು ಗುರುತಿಸಲಾಗಿದೆ. ಎರಡು ದಿಕ್ಕುಗಳ ನಡುವಿನ ಸಂಧಿಜಾಗವನ್ನು ಉಪದಿಕ್ಕುಗಳು ಅಥವಾ ವಿದಿಶೆಗಳು ಎಂದು ಕರೆಯಲಾಗುತ್ತದೆ. ಅಂದರೆ ಉತ್ತರ ಪೂರ್ವಿ ಮೂಲೆಯನ್ನು ಈಶಾನ್ಯ ದಿಕ್ಕೆಂದು ಕರೆದರೆ ಉತ್ತರ ಪಶ್ಚಿಮ ಮೂಲೆಯನ್ನು ವಾಯವ್ಯ ದಿಕ್ಕೆಂದು ಕರೆಯಲಾಗುತ್ತದೆ. ಇದೇ ರೀತಿಯಲ್ಲಿ ದಕ್ಷಿಣ ಪಶ್ಚಿಮ ಮೂಲೆಯನ್ನು ನೈಋತ್ಯ ದಿಕ್ಕೆಂದು ಕರೆದರೆ ದಕ್ಷಿಣ ಪೂರ್ವ ಮೂಲೆಯನ್ನು ಆಗ್ನೇಯ ದಿಕ್ಕೆಂದು ಹೇಳಲಾಗುತ್ತದೆ. ಈಗ ದಿಶೆಗಳ ಬಗ್ಗೆ ಅರಿತ ಬಳಿಕ ಅವುಗಳ ಮಹತ್ವದ ಬಗ್ಗೆಯೂ ಅರಿತುಕೊಳ್ಳೋಣ. ಇದರಿಂದ ಉಂಟಾಗಬಲ್ಲ ಲಾಭಗಳನ್ನು ನಾವು ಪಡೆಯಬೇಕು ತಾನೇ? ದಿಕ್ಕುಗಳಿಗೆ ಅನುರೂಪವಾಗಿ ಮನೆಗಳ ಅಥವಾ ಆಫೀಸುಗಳ ಇಂಟೀರಿಯರ್ ಹೇಗಿರಬೇಕೆಂಬುದನ್ನು ಅರಿಯೋಣ. ವಾಸ್ತುವಿನ ಪ್ರಕಾರ ದಿಕ್ಕುಗಳ ಮಹತ್ವ. ಉತ್ತರ ದಿಕ್ಕು ಈ ದಿಕ್ಕು ಭವಿಷ್ಯ ಹಾಗೂ ಧನದ ಬಗ್ಗೆ ಸೂಚಿಸುತ್ತದೆ. ಈ ದಿಕ್ಕಿನಲ್ಲಿ ಅಯಸ್ಕಾಂತೀಯ ತರಂಗಗಳು ಭವನದಲ್ಲಿ ಪ್ರವೇಶಿಸುತ್ತದೆ. ಇದರಿಂದಾಗಿ ಮಾನವನ ಶರೀರದಲ್ಲಿನ ರಕ್ತ ಸಂಚಾರವು ಪ್ರಭಾವಿತಗೊಂಡು ಸ್ವಾಸ್ಥ್ಯವೂ ಪ್ರಭಾವಿತಗೊಳ್ಳುವುದು. ಆದ್ದರಿಂದಲೇ ಆರೋಗ್ಯದ ದೃಷ್ಟಿಯಿಂದ ಈ ದಿಕ್ಕಿನ ಪ್ರಭಾವವು ಅತ್ಯಧಿಕ. ಈ ದಿಕ್ಕಿನಲ್ಲಿ ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ಕೆಲವು ವಿಶೇಷ ವಿಷಯಗಳ ಬಗ್ಗೆ ಗಮನವಿರಿಸಲೇಬೇಕು. ಈ ದಿಕ್ಕಿನಲ್ಲಿ ಭೂಮಿಯು ತುಲನೆ ಮಾಡುವ ರೀತಿಯಲ್ಲಿ ಕೆಳಭಾಗದಲ್ಲಿ ಇರಬೇಕು ಹಾಗೂ ಬಾಲ್ಕನಿಯ ನಿರ್ಮಾಣವನ್ನು ಸಹ ಇದೇ ದಿಕ್ಕಿನಲ್ಲಿ ಮಾಡಬೇಕು. ಅತ್ಯಧಿಕವಾಗಿ ಬಾಗಿಲುಗಳನ್ನು ಹಾಗೂ ಕಿಟಕಿಗಳನ್ನು ಇದೇ ದಿಕ್ಕಿನಲ್ಲ ಇರಿಸಬೇಕು. ವರಾಂಡ, ಪೋರ್ಟಿಕೋ ಹಾಗೂ ವಾಶ್ ಬೇಸಿನ್ ಇತ್ಯಾದಿಗಳನ್ನು ಕೂಡ ಇದೇ ದಿಕ್ಕಿನಲ್ಲೇ ಇರಿಸಬೇಕು. ವಾಸ್ತು ದೋಷವಿದ್ದಲ್ಲಿ ಉತ್ತರ ದಿಕ್ಕಿನಲ್ಲಿ ವಾಸ್ತು ದೋಷವಿದ್ದರೆ ಆಗ ಧನಹಾನಿ ಅಥವಾ ಕೆರಿಯರ್ನಲ್ಲಿ ಬಾಧೆ ಉಂಟಾಗಬಲ್ಲದು. ಇದನ್ನು ದೂರಗೊಳಿಸುವ ಸಲುವಾಗಿ ಮನೆಯೊಳಗೆ ಬುಧಯಂತ್ರವನ್ನು ಇರಿಸಿಕೊಳ್ಳಿರಿ. ಬುಧವಾರದಂದು ವ್ರತ ಮಾಡಿ ಹಾಗೂ ಗೋಡೆಗಳಿಗೆ ಲವವಾದ ಬಣ್ಣವನ್ನೇ ಬಳಿಯಿರಿ. ಉತ್ತರ ಪೂರ್ವ ದಿಕ್ಕು ಈ ದಿಕ್ಕು ಜಲತತ್ವಕ್ಕೆ ಪ್ರಧಾನವಾಗಿದ್ದು ಜೊತೆಗೆ ಎರಡು ಪ್ರಮುಖ ಶಕ್ತಿಗಳ ಸಂಗಮವಾಗಿದೆ. ಅಂದರೆ ಉತ್ತರ ದಿಕ್ಕು ಹಾಗೂ ಪೂರ್ವ ದಿಕ್ಕುಗಳೆರಡೂ ಈ ಜಾಗದಲ್ಲೇ ದೊರಕಬಲ್ಲವು. ಇಲ್ಲಿ ಅಯಸ್ಕಾಂತೀಯ ತರಂಗಗಳ ಜೊತೆ ಸೌರಶಕ್ತಿಯೂ ಕೂಡ ದೊರಕುತ್ತದೆ. ಆದ್ದರಿಂದಲೇ ಇದನ್ನು ದೇವತೆಗಳ ಆವಾಸ ಸ್ಥಾನ ಈಶಾನ್ಯ ದಿಕ್ಕೆಂದು ಕರೆಯಲಾಗುತ್ತದೆ. ಈ ದಿಕ್ಕಿನಲ್ಲಿ ಅತಿ ಹೆಚ್ಚು ತೆರೆದಂತ ಪ್ರವೇಶವಿರಬೇಕಾದದ್ದು ಕಡ್ಡಾಯ. ಅಧ್ಯಯನ ಕೋಣೆ, ಪೂಜಾ ಸ್ಥಳ, ನಳಕೂಪ ಹಾಗೂ ಈಜುಕೊಳ ಮುಂತಾದವುಗಳು ಇದೇ ದಿಕ್ಕಿನಲ್ಲಿ ನಿರ್ಮಾಣಗೊಳ್ಳಬೇಕು. ಮನೆಯೊಂದರ ಮುಖ್ಯದ್ವಾರವು ಅಕಸ್ಮಾತ್ ಇದೇ ದಿಕ್ಕಿಗಿದ್ದರೆ ತುಂಬಾ ಶುಭಪ್ರದವೆಂದು ನಂಬಲಾಗುತ್ತದೆ.
ವಾಸ್ತು ದೋಷವಿದ್ದಲ್ಲಿ ಈ ಈಶಾನ್ಯ ದಿಕ್ಕಿನಲ್ಲಿ ಒಂದು ವೇಳೆ ವಾಸ್ತು ದೋಷವಿದ್ದಲ್ಲಿ ಆಗ ದ್ವಾರದ ಬಳಿಯೇ ರುದ್ರ ತೋರಣವನ್ನು ಹಾಕಬೇಕು. ಶಿವನ ಉಪಾಸನೆಯನ್ನು ಮಾಡಿ ಸೋಮವಾರದ ವ್ರತವನ್ನು ಕೈಗೊಳ್ಳಲೇಬೇಕು. ಪೂರ್ವ ದಿಕ್ಕು ಈ ಪೂರ್ವ ದಿಕ್ಕಿನಿಂದ ಸೌರಶಕ್ತಿಯು ಅತ್ಯಧಿಕವಾಗಿ ಪ್ರವಹಿಸುತ್ತದೆ. ಈ ದಿಕ್ಕು ಜ್ಞಾನ ಹಾಗೂ ಉನ್ನತಿಗಳ ಸೂಚಕ. ಇದು ನಮ್ಮ ಐಶ್ವರ್ಯ, ಖ್ಯಾತಿ ಇತ್ಯಾದಿಗಳನ್ನು ವೃದ್ಧಿಗೊಳಿಸುತ್ತದೆ. ಅದಕ್ಕೆ ಭವನ ನಿರ್ಮಾಣ ಮಾಡುವಾಗ ಅತ್ಯಧಿಕವಾಗಿ ಈ ದಿಕ್ಕಿನಲ್ಲಿ ತೆರೆದುಕೊಂಡಂತ ಸ್ಥಳವಿರಲಿ. ಪೂರ್ವ ದಿಕ್ಕಿನಲ್ಲಿ ತೆರೆದ ಜಾಗ ಹಾಗೂ ಪ್ರವೇಶ ದ್ವಾರಗಳಿದ್ದರೆ ಆಗ ಗೃಹಸ್ವಾಮಿಗೆ ದೀರ್ಘಾಯು, ಮಾನಸನ್ಮಾನ ಹಾಗೂ ಸಂತಾನ ಸುಖದ ಸಂತೋಷಗಳು ದೊರಕುತ್ತವೆ. ಈ ದಿಕ್ಕಿನಲ್ಲಿ ಭೂಮಿಯು ಕೆಳಮಟ್ಟದಲ್ಲಿ ಇರಬೇಕು. ಬಾಗಿಲು ಹಾಗೂ ಕಿಟಕಿಗಳು ಹೆಚ್ಚಾಗಿ ಇದೇ ದಿಕ್ಕಿನಲ್ಲಿರಬೇಕು. ಪೋರ್ಟಿಕೋವನ್ನು ಕೂಡ ಪೂರ್ವ ದಿಕ್ಕಿನಲ್ಲೇ ನಿರ್ಮಿಸಬಹುದು. ವರಾಂಡ, ಬಾಲ್ಕನಿ ಹಾಗೂ ವಾಶ್ ಬೇಸಿನ್ ಇತ್ಯಾದಿಗಳನ್ನು ಇದೇ ದಿಕ್ಕಿನಲ್ಲಿ ಇರಿಸಬೇಕು. ಮಕ್ಕಳು ಕೂಡ ಈ ದಿಕ್ಕಿನ ಕಡೆಗೆ ಮುಖ ಮಾಡಿ ಕುಳಿತು ಓದಿಕೊಂಡಲ್ಲಿ ಅತಿ ಹೆಚ್ಚು ವಿದ್ಯಾಲಾಭ ಉಂಟಾಗಬಲ್ಲದು. ವಾಸ್ತು ದೋಷವಿದ್ದಲ್ಲಿ ಪೂರ್ವ ದಿಕ್ಕಿನಲ್ಲಿ ಒಂದು ವೇಳೆ ವಾಸ್ತು ದೋಷವಿದ್ದಲ್ಲಿ ಆಗ ಓದಿನಲ್ಲಿ ಮನಸ್ಸು ನಿಲ್ಲುವುದಿಲ್ಲ, ಉನ್ನತಿಗೆ ಕಡಿವಾಣ ಹಾಕಿದಂತೆ ಆಗಿರುತ್ತದೆ. ಇಂಥ ಸಂದರ್ಭದಲ್ಲಿ ಸೂರ್ಯಯಂತ್ರವನ್ನು ಸ್ಥಾಪಿಸಿ ಸೂರ್ಯನಿಗೆ ಅರ್ಘ್ಯ ನೀಡಬೇಕು. ಸೂರ್ಯದೇವನ ಉಪಾಸನೆ ಮಾಡಬೇಕು ಹಾಗೂ ಪೂರ್ವ ದಿಕ್ಕಿನಲ್ಲಿ ಬಾಗಿಲಿಗೆ ಮಂಗಳಕರವಾದ ತೋರಣವನ್ನು ಹಾಕಬೇಕು. ಉತ್ತರ ಪಶ್ಚಿಮ ದಿಕ್ಕು ಈ ವಾಯವ್ಯ ದಿಕ್ಕು, ವಾಯುದೇವನ ಆವಾಸಸ್ಥಾನ. ಅದಕ್ಕೆ ಭವನ ನಿರ್ಮಾಣದಲ್ಲಿ ದನದ ಕೊಟ್ಟಿಗೆ, ಮಲಗುವ ಕೋಣೆ ಹಾಗೂ ಗ್ಯಾರೇಜ್ ಇತ್ಯಾದಿಗಳನ್ನು ಇದೇ ದಿಕ್ಕಿನಲ್ಲಿ ನಿರ್ಮಾಣ ಮಾಡಬೇಕು. ಅತಿಥಿ, ನೌಕರಿ ಇತ್ಯಾದಿಗಳ ಕೋಣೆಯೂ ಸಹ ಈ ದಿಕ್ಕಿನಲ್ಲೇ ನಿರ್ಮಾಣಗೊಳ್ಳಬೇಕು. ಇದಲ್ಲದೆ ಅಕಸ್ಮಾತ್ ಹುಡುಗಿಯ ಮದುವೆಯು ನೆರವೇರದಿದ್ದಲ್ಲಿ ಅಥವಾ ಬಿಜಿನೆಸ್ನಲ್ಲಿ ಯಾವುದಾದರೂ ವಸ್ತುವನ್ನು ತಕ್ಷಣ ಮಾರಾಟ ಮಾಡಬೇಕಾದಲ್ಲಿ ಆಗ ಅದನ್ನೆಲ್ಲ ಈ ಉತ್ತರ ಪಶ್ಚಿಮ ದಿಕ್ಕಾದ ವಾಯವ್ಯ ದಿಕ್ಕಿನಲ್ಲೇ ಇರಿಸಬೇಕಾಗುತ್ತದೆ. ವಾಸ್ತು ದೋಷವಿದ್ದಲ್ಲಿ ವಾಯವ್ಯ ದಿಕ್ಕಿನಲ್ಲಿ ಒಂದು ವೇಳೆ ವಾಸ್ತು ದೋಷವಿದ್ದಲ್ಲಿ ಆಗ ಬಾಗಿಲಿನ ಒಳಗೆ ಹೊರಗೆ ಶ್ವೇತ ಗಣಪತಿ ಯಂತ್ರ ಹಾಗೂ ಶ್ರೀಯಂತ್ರಗಳೆರಡನ್ನೂ ಸ್ಥಾಪಿಸಿರಿ. ಮನೆಯೊಳಗೆ ಚಂದ್ರ ಯಂತ್ರವನ್ನು ತೂಗು ಹಾಕಿರಿ. ಪಶ್ಚಿಮ ದಿಕ್ಕು ಈ ದಿಕ್ಕಿನಲ್ಲಂತೂ ವಿಪರೀತವಾಗಿ ಸೌರಶಕ್ತಿ ಇರುತ್ತದೆ. ಅದಕ್ಕೆ ಅತ್ಯಧಿಕವಾಗಿ ಇದನ್ನು ಮುಚ್ಚಿಟ್ಟುಕೊಳ್ಳಬೇಕು. ಅಡಿಗೆ ಮನೆ, ಶೌಚಾಲಯ, ಭೂಮಿ ತೂಕ ಮಾಡಿದ ಹಾಗೆ ಎತ್ತರವಾಗಿ ಇದ್ದಲ್ಲಿ ಸಫಲತೆ ಹಾಗೂ ಕೀರ್ತಿ ಕೈಗೆಟುಕುತ್ತವೆ. ವಾಸ್ತು ದೋಷವಿದ್ದಲ್ಲಿ ಪಶ್ಚಿಮ ದಿಕ್ಕಿನಲ್ಲಿ ವಾಸ್ತು ದೋಷವಿದ್ದಲ್ಲಿ ಮನೆಯೊಳಗೆ ವರುಣ ಯಂತ್ರವನ್ನು ಸ್ಥಾಪನೆ ಮಾಡಬೇಕು. ಶನಿವಾರದ ವ್ರತ ಮಾಡಬೇಕು ಹಾಗೂ ಖಜಡಿ ಎಂಬ ಮರದ ನೀರಿನಿಂದ ಸಿಂಚನ ಮಾಡಿಸಬೇಕು. ದಕ್ಷಿಣ ಪಶ್ಚಿಮ ದಿಕ್ಕು ವಾಸ್ತು ನಿಯಮಗಳ ಪ್ರಕಾರ ಈ ದಿಕ್ಕು ರಾಕ್ಷಸರ ಅಥವಾ ನೈಋತ್ಯ ದಿಕ್ಕೆಂದು ಕರೆಯಲ್ಪಟ್ಟಿದೆ. ಪರಿವಾರದ ಯಜಮಾನನ ಕೋಣೆಯು ಇದೇ ದಿಕ್ಕಿಗಿರಬೇಕು. ಆದರೆ ಮರೆತ ನೌಕರನಿಗೆ ಈ ಜಾಗ ಕೊಡದಿರಿ. ಇದಲ್ಲದೆ ಮಟ್ಟಿಲುಗಳನ್ನು ಇದೇ ದಿಕ್ಕಿಗೆ ನಿರ್ಮಿಸಬಹುದು. ಕಚ್ಚಾ ಸಾಮಗ್ರಿಗಳನ್ನು ಇರಿಸಲು ಮೆಷಿನುಗಳು, ಹಣದ ಗಲ್ಲಾ ಪೆಟ್ಟಿಗೆ ಇದು ಉತ್ತರ ದಿಕ್ಕಿನ ಕಡೆಗೆ ತೆರೆದುಕೊಳ್ಳುವಂತಿರಬೇಕು ಇತ್ಯಾದಿಗಳು ಈ ದಿಕ್ಕಿಗೆ ಇರಬೇಕು. ಈ ದಿಕ್ಕಿನಲ್ಲಿ ತೆರೆದಿಡುವಿಕೆ ಎಂಬುದು ಕಿಟಕಿಗಳು, ಬಾಗಿಲು ಇತ್ಯಾದಿಗಳು ಎಂದೆಂದಿಗೂ ಇರಲೇಬಾರದು. ಯಾವುದೇ ರೀತಿಯ ಹಳ್ಳ, ಶೌಚಾಲಯ ಅಥವಾ ಬೋರ್ವೆಲ್ಗಳು ಎಂದಿಗೂ ಇಲ್ಲಿರಬಾರದು. ವಾಸ್ತು ದೋಷವಿದ್ದಲ್ಲಿ ನೈಋತ್ಯ ದಿಕ್ಕಿನಲ್ಲಿ ವಾಸ್ತು ದೋಷ ಇದ್ದಲ್ಲಿ ಆಗ ಮನೆಯೊಳಗೆ ರಾಹು ಯಂತ್ರ ಸ್ಥಾಪನೆ ಮಾಡಿಸಿ ಪೂಜಿಸಲೇಬೇಕು. ದಕ್ಷಿಣ ಪೂರ್ವ ದಿಕ್ಕು ಈ ದಿಕ್ಕಿನಲ್ಲಿ ಅಗ್ನಿಯು ಪ್ರಧಾನವಾಗಿ ಇರುತ್ತದೆ. ಅದಕ್ಕೆ ಈ ದಿಕ್ಕಿನಲ್ಲಿ ಅಗ್ನಿಗೆ ಸಂಬಂಧಿಸಿದ ಕೆಲಸಗಳನ್ನು ಮಾಡಬೇಕು. ಅಡಿಗೆ ಮನೆ, ಟ್ರಾನ್ಸ್ಫಾರ್ಮರ್, ಜನರೇಟರ್, ಇತ್ಯಾದಿಗಳು ಇದೇ ದಿಕ್ಕಿಗಿರಬೇಕು. ಆಗ್ನೇಯ ದಿಕ್ಕು ದೋಷರಹಿತವಾಗಿದ್ದಲ್ಲಿ ಆಗ ಜಾತಕನು ಶ್ವಾಸದಿಂದ ಕೂಡಿದ್ದು ಸುಖಿಯಾಗಿಯೂ ಇರುತ್ತಾನೆ. ವಾಸ್ತು ದೋಷವಿದ್ದಲ್ಲಿ ಆಗ್ನೇಯ ದಿಕ್ಕಿನಲ್ಲಿ ಒಂದು ವೇಳೆ ವಾಸ್ತು ದೋಷವಿದ್ದಲ್ಲಿ ಪ್ರವೇಶ ದ್ವಾರದಲ್ಲೇ ಮಂಗಳಕರವಾದಂತಹ ಯಂತ್ರವನ್ನು ಹಾಕಬೇಕು. ಗಣೇಶ ದೇವರ ಪೂಜೆ ಮಾಡಬೇಕು ಹಾಗೂ ಹಸಿರು ಬಣ್ಣದ ಗಣಪತಿಯನ್ನು ದ್ವಾರದ ಒಳಗೆ ಹೊರಗೆ ಹಾಕಬೇಕು. ದಕ್ಷಿಣ ದಿಕ್ಕು ಈ ದಿಕ್ಕಿನಲ್ಲಿ ಯಮನು ವಾಸಿಸುತ್ತಿರುತ್ತಾನೆ. ಯಮನ ಅಭಿಪ್ರಾಯವು ಮೃತ್ಯುವಿನೊಂದಿಗೆ ಉಂಟಾಗುತ್ತದೆ. ಅದಕ್ಕೆ ಈ ದಿಕ್ಕಿನಲ್ಲಿ ತೆರೆದಿಡುವಿಕೆ, ಯಾವುದೇ ಬಗೆಯ ಹಳ್ಳ ಅಥವಾ ಶೌಚಾಲಯಗಳು ಖಂಡಿತ ಇರಬಾರದು. ಅಕಸ್ಮಾತ್ ಈ ದಿಕ್ಕಿನಲ್ಲಿ ಭವನವು ಎತ್ತರಕ್ಕಿದ್ದು ಸಾಕಷ್ಟು ಭಾರವಾಗಿದ್ದಲ್ಲಿ ಆಗ ಗೃಹಸ್ವಾಮಿಯನ್ನು ಸುಖದಿಂದಲೂ ಸಮೃದ್ಧವಾಗಿಯೂ ಹಾಗೂ ನಿರೋಗಿಯಾಗಿಯೂ ಇರಿಸುತ್ತದೆ. ಫ್ಯಾಕ್ಟರಿಯಾದಲ್ಲಿ ಮಿಷಿನನ್ನು ಕೂಡ ಇದೇ ದಿಕ್ಕಿನಲ್ಲಿ ಹಾಕಿಸಬೇಕು. ಎತ್ತರದ ಮರವನ್ನು ಈ ದಿಕ್ಕಿನಲ್ಲಿ ಹಾಕಿಸಬಹುದು. ಈ ದಿಕ್ಕಿನಲ್ಲಿ ಹಣ ಇರಿಸುವುದರಿಂದ ಅದು ಅಧಿಕಗೊಳ್ಳುತ್ತದೆ. ವಾಸ್ತು ದೋಷವಿದ್ದಲ್ಲಿ
ಈ ದಿಕ್ಕಿನಲ್ಲಿ ವಾಸ್ತು ದೋಷವಿದ್ದಲ್ಲಿ ಆಗ ಮನೆಯೊಳಗೆ ಅಥವಾ ದ್ವಾರದಲ್ಲಿ ಯಂತ್ರವನ್ನು ಸ್ಥಾಪಿಸಿ ಮಂಗಳಕರವಾದ ತೋರಣ ಅಥವಾ ಇಲಿಯೊಂದಿಗಿರುವ ಗಣಪತಿಯನ್ನು ದ್ವಾರದ ಒಳಗೆ ಹೊರಗೆ ಸ್ಥಾಪಿಸಬೇಕು. ಆಂಜನೇಯನ ಅಥವಾ ಭೈರವ ದೇವನ ಉಪಾಸನೆ ಮಾಡಿರಿ. ಒಂದೊಂದೇ ಹುಲ್ಲು ಕಡ್ಡಿಗಳನ್ನು ಜೋಡಿಸಿ ನಿರ್ಮಿಸುವ ಗೂಡಿನೊಳಗೆ ಹೇಗೆ ಪ್ರತಿಕ್ಷಣವೂ ಖುಷಿ ದಾಖಲಾತಿ ನೀಡುತ್ತದೆಯೋ, ಸಂಬಂಧಗಳಲ್ಲಿ ಹೇಗೆ ಪ್ರೀತಿ ಬೆಳೆಯುವುದೋ, ಅದೇ ರೀತಿ ಸುಖ ಸಮೃದ್ಧಿ ಎಂದೆಂದಿಗೂ ನಿಮಗೆ ವಿರುದ್ಧ ದಿಕ್ಕಿನಲ್ಲಿ ಚಲಿಸದಿರಬೇಕಾದಲ್ಲಿ ನಿಮ್ಮ ಮನೆಯ ವಾಸ್ತುವು ಸರಿಯಾಗಿ ಇರುವುದೇ ಎಂದು ಗಮನಿಸಿಕೊಳ್ಳುವುದು ಅತ್ಯಂತ ಅವಶ್ಯಕ. ವಾಸ್ತುವಿನ ಮೂಲಕ ನೀವು 5 ತತ್ವಗಳಾದ ಆಕಾಶ, ಪೃಥ್ವಿ, ಜಲ, ವಾಯು ಹಾಗೂ ಅಗ್ನಿಗಳಿಂದ ಪ್ರಧಾನವಾದದ್ದೆಂದು ಗುರುತಿಸಲ್ಪಟ್ಟಿರುವಂತಹ ಪ್ರಾಕೃತಿಕ ಲಾಭಗಳ ಉಪಯೋಗವನ್ನು ಪಡೆದುಕೊಳ್ಳಬಹುದು. ಇದೇ 5 ತತ್ವಗಳನ್ನು ಸಮೂಹದಲ್ಲಿ ಒಗ್ಗೂಡಿಸಿ ವಾಸ್ತುವಿನ ಸರಿಯಾದ ರೀತಿಯ ಮುಖೇನ ಲಾಭ ಪಡೆಯಬಹುದು. ವಾಸ್ತವದಲ್ಲಿ ವಾಸ್ತುವು ವಸ್ತುಗಳು ಪ್ರಾಪ್ತವಾದ ರೀತಿಯಲ್ಲಿ ಹೇಗಿರಿಸಿ ಕೊಳ್ಳುವುದು ಎಂಬುದನ್ನು ತಿಳಿಸಿಕೊಡುವಂತಹ ವಿಜ್ಞಾನ. ಇದು ಮೊದಲು ಸಕಾರಾತ್ಮಕವಾದ ಶಕ್ತಿಯ ಹಾಗೂ ನಂತರದಲ್ಲಿ ನಕಾರಾತ್ಮಕ ಶಕ್ತಿಯ ಮೇಲೆ ಆಧಾರಗೊಂಡಿರುತ್ತವೆ. ಅಕಸ್ಮಾತ್ ಇವನ್ನು ಸರಿಯಾಗಿ ಸಮತೋಲನಗೊಳಿಸದಿದ್ದಲ್ಲಿ ಆಗ ಮಾನವನ ಜೀವನದಲ್ಲಿ ಸಮಸ್ಯೆಗಳು ಉಂಟಾಗತೊಡಗುತ್ತವೆ. ಆದರೆ ಇದರಿವಿರದ ಮಾನವ ತನ್ನ ಅದೃಷ್ಟವೇ ಕೆಟ್ಟು ಹೋಗಿರುವುದೆಂದು ದೂರುತ್ತಾನೆ. ಪ್ರಕೃತಿ ಹಾಗೂ ಮಾನವರಿಬ್ಬರೂ ಸಮಂಜಸತೆಯನ್ನು ಸ್ಥಾಪಿಸಿ ಮುಂದುವರೆದರೆ ಉತ್ತಮ. ಇದಕ್ಕಾಗಿ ವಾಸ್ತುವು ಸರಿಯಾದ ಜ್ಞಾನ ಹಾಗೂ ಅವುಗಳ ಪ್ರಕಾರ ಪರಿಸರವನ್ನು ಹೇಗಿರಿಸುವುದೆಂದು ತಿಳಿಸಿಕೊಡುತ್ತದೆ. ವಾಸ್ತುಶಾಸ್ತ್ರದಲ್ಲಿ ದಿಕ್ಕುಗಳು ಮತ್ತು ಕೋನಗಳಿಗೆ ವಿಶೇಷ ಮಹತ್ವ ನೀಡಲಾಗಿದೆ. ಆದ ಕಾರಣ ಗೃಹವನ್ನು ನಿರ್ಮಿಸುವವರು ಇವುಗಳ ಜ್ಞಾನವನ್ನು ಅವಶ್ಯ ಹೊಂದಿರಬೇಕು. ದಿಕ್ಕು ಕೋನಗಳ ಜ್ಞಾನಕ್ಕಾಗಿ ಅತ್ಯುತ್ತಮ ಸಾಧನವೆಂದರೆ ಕಂಪಾಸ್ ಆಗಿದೆ. ಈ ಒಂದು ಮಾಧ್ಯಮದಿಂದ ದಿಕ್ಕು ಕೋನಗಳನ್ನು ಸರಿಯಾದ ರೀತಿಯಲ್ಲಿ ಅರಿಯಬಹುದು. ಸಾಮಾನ್ಯವಾಗಿ ಎಲ್ಲಿ ಸೂರ್ಯ ಉದಯಿಸುತ್ತಾನೋ ಅದನ್ನು ಪೂರ್ವವೆಂದು ಮತ್ತು ಅದಕ್ಕೆ ವಿರುದ್ಧವಾಗಿರುವುದು ಪಶ್ಚಿಮವೆನ್ನಲಾಗುತ್ತದೆ. ಯಾವ ರೀತಿಯಲ್ಲಿ ಗ್ರಹ ನಕ್ಷತ್ರಗಳು ಮಾನವರ ಜೀವನದ ಮೇಲೆ ಪ್ರಭಾವ ಬೀರುತ್ತವೋ ಅದೇ ರೀತಿಯಲ್ಲಿ ದಿಕ್ಕು ಕೋನಗಳು ಮಾನವರ ಜೀವನದ ಮೇಲೆ ಅತ್ಯಂತ ಪ್ರಭಾವ ಬೀರುತ್ತವೆ. ಆದ್ದರಿಂದಲೇ ವಾಸ್ತುಶಾಸ್ತ್ರದಲ್ಲಿ ದಿಕ್ಕುದೆಶೆಗಳಿಗೆ ವಿಶೇಷ ಮಹತ್ವವನ್ನು ನೀಡಲಾಗಿದೆ. ಸಾಮಾನ್ಯವಾಗಿ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಎಂದು 4 ದಿಕ್ಕುಗಳಿವೆ ಮತ್ತು ಈ 4 ದಿಕ್ಕುಗಳ ನಡುವೆ 4 ದಿಶೆಗಳು ಉಂಟು. ಪೂರ್ವ ದಕ್ಷಿಣದ ಮಧ್ಯದಲ್ಲಿ ಆಗ್ನೇಯ ದಿಶೆ, ಆಗ್ನೇಯ ಕೋನವೆನ್ನುತ್ತಾರೆ. ಅದೇ ರೀತಿಯಲ್ಲಿ ದಕ್ಷಿಣ ಪಶ್ಚಿಮದ ನಡುವೆ ನೈಋತ್ಯ ಕೋನ, ಪಶ್ಚಿಮ ಉತ್ತರದ ನಡುವೆ ವಾಯುವ್ಯ ಕೋನ, ಉತ್ತರ ಮತ್ತು ಪೂರ್ವದ ನಡುವೆ ಈಶಾನ್ಯ ಕೋನವೆಂದು ಹೇಳಲಾಗುತ್ತದೆ. ಈ ಕೋನಗಳನ್ನು ವಿದಿಶಾ ದಿಶೆಗಳು ಎನ್ನಲಾಗುತ್ತದೆ. ಪೂರ್ವ ದಿಕ್ಕು ಯಾವ ದಿಕ್ಕಿನಲ್ಲಿ ಸೂರ್ಯನು ಉದಯಿಸುತ್ತಾನೋ ಅದನ್ನು ಪೂರ್ವ ದಿಕ್ಕು ಎನ್ನಲಾಗುತ್ತದೆ. ಇದನ್ನು ಪ್ರಾಚ್ಯ ದಿಶೆ ಎಂದು ಕರೆಯಲಾಗುತ್ತದೆ. ಈ ದಿಕ್ಕಿನ ಅಧಿಪತಿ ಇಂದ್ರ ಮತ್ತು ಸೂರ್ಯನಾಗಿದ್ದಾನೆ. ಪಿತೃಸ್ಥಾನದಲ್ಲಿ ಸೂಚಕವಾಗಿರುವ ಈ ದಿಕ್ಕು ಅಗ್ನಿತತ್ವವನ್ನು ಪ್ರಭಾವಿಯುತವಾಗಿ ಮಾಡುವಂತಹುದಾಗಿದೆ. ಈ ದಿಕ್ಕನ್ನು ಆದಷ್ಟು ಖಾಲಿಯಾಗಿ ಗಾಳಿ, ಬೆಳಕು ಬರಲು ತಡೆ ಇಲ್ಲದಂತೆ ಇರಿಸಬೇಕು. ಇಲ್ಲಿ ಗೋಡೆಯನ್ನು ನಿರ್ಮಿಸಿ ಮುಚ್ಚುವುದರಿಂದ ಸೂರ್ಯನ ರಶ್ಮಿಯು ಮನೆಯೊಳಗೆ ಬಾರದೆ ಇದರ ಫಲವಾಗಿ ನಾನಾ ಬಗೆಯ ರೋಗಗಳು ಈ ಮನೆಯಲ್ಲಿ ನೆಲೆಸುತ್ತವೆ. ಜೊತೆಗೆ ಆ ಮನೆಯಲ್ಲಿರುವ ವ್ಯಕ್ತಿಯ ಭಾಗ್ಯವು ಕುಂದುತ್ತಾ ಹೋಗುತ್ತದೆ. ಎಲ್ಲಿ ಅವನಿಗೆ ಸ್ಥಾನಮಾನ, ಗೌರವ, ಆದರಗಳು ದೊರೆಯುತ್ತಿದ್ದವೋ ಅಲ್ಲೇ ಅಪಮಾನ, ತಲೆ ತಗ್ಗಿಸುವಂತಹ ಘಟನೆಗಳು ಜರುಗುತ್ತವೆ. ಹಣದ ಆಗಮನಕ್ಕೆ ತಡೆಯುಂಟಾಗುತ್ತದೆ. ಪಶ್ಚಿಮ ದಿಕ್ಕು ಯಾವ ದಿಕ್ಕಿನಲ್ಲಿ ಸೂರ್ಯನು ಅಸ್ತಮಿಸುವನೋ ಅದನ್ನು ಪಶ್ಚಿಮ ದಿಕ್ಕು ಎನ್ನಲಾಗಿದೆ. ಇದನ್ನು ಪ್ರತೀಚಿ ಎಂದು ಸಹ ಕರೆಯುತ್ತಾರೆ. ಈ ದಿಕ್ಕಿನ ಸ್ವಾಮಿ ವರುಣ ಮತ್ತು ಗ್ರಹವು ಶನಿ ಎನ್ನಲಾಗಿದೆ. ಪಶ್ಚಿಮ ದಿಕ್ಕು ವಾಯುತತ್ವದಿಂದ ಪ್ರಭಾವಿತವಾಗಿರುವುದರಿಂದ ಯಾವ ಮನೆಯ ಮುಖ್ಯ ದ್ವಾರವು ಪಶ್ಚಿಮ ದಿಕ್ಕಿಗಿರುವುದೋ ಆ ಮನೆಯ ಒಡೆಯರಲ್ಲಿ ಕೆಲವರು ಯಾವಾಗಲೂ ಚಂಚಲಚಿತ್ತರಾಗಿರುತ್ತಾರೆ. ಅವರು ತಮ್ಮ ಕೆಲಸಗಳನ್ನು ಬದಲಿಸುತ್ತಿರುತ್ತಾರೆ. ಆದರೂ ಸಹ ಅವರಿಗೆ ಸಫಲತೆ ದೊರಕುವುದಿಲ್ಲ. ಇಂತಹ ಮನೆಯಲ್ಲಿನ ಮಕ್ಕಳ ಮೇಲೂ ಇದೇ ರೀತಿಯ ಪ್ರಭಾವ ಉಂಟಾಗುತ್ತದೆ. ಅವರ ವಿದ್ಯಾಭ್ಯಾಸದಲ್ಲಿ ತೊಂದರೆ ಉಂಟಾಗುತ್ತದೆ. ಅವರ ಮನಸ್ಸು ಸಂತಾಪದಿಂದ ಬಳಲುತ್ತಿರುತ್ತದೆ. ಇಂತಹ ಮನೆಯಲ್ಲಿ ಧನವು ನಿಲ್ಲುವುದಿಲ್ಲ. ಇದರಿಂದಾಗಿ ಮನೆಯ ಒಡೆಯನು ಮನೆಯನ್ನು ಉನ್ನತಿಗೇರಿಸಲು ಬಹಳ ಶ್ರಮಿಸಬೇಕಾಗುತ್ತದೆ. ಹೀಗಾಗಿ ಎಲ್ಲೆಲ್ಲೂ ಅಪೂರ್ಣತೆ, ಅಸಫಲತೆಗಳು ಎದುರಾಗುತ್ತವೆ. ಉತ್ತರ ದಿಕ್ಕು ಸೂರ್ಯನಿಗೆದುರಾಗಿ ನಿಂತಾಗ ಎಡಗಡೆ ಭಾಗದ ದಿಕ್ಕನ್ನು ಉತ್ತರ ದಿಕ್ಕು ಎನ್ನಲಾಗುತ್ತದೆ. ಇದು ಧ್ರುವತಾರೆಯ ದಿಕ್ಕು ಸಹ ಆಗಿದೆ. ಈ ದಿಕ್ಕಿನ ಸ್ವಾಮಿ ಕುಬೇರ ಮತ್ತು ಚಂದ್ರಮ ಮತ್ತು ಗ್ರಹ ಬುಧ ಆಗಿದೆ. ಯಾವ ರೀತಿ ಕುಬೇರನು ಧನದ ದೇವತೆ ಎನ್ನಲಾಗುವುದೋ ಅದೇ ರೀತಿಯಲ್ಲಿ ಈ ದಿಕ್ಕು ಸಹ ಧನದ ಸ್ಥಿರತೆಯನ್ನು ಸೂಚಿಸುತ್ತದೆ. ಇದನ್ನು ಮಾತೃಸೂಚಕವೆಂದು ಜಲತತ್ವದಿಂದ ಪ್ರಭಾವಿತವಾಗಿರುವುದೆಂದು ಹೇಳಲಾಗುತ್ತದೆ. ಗೃಹ ನಿರ್ಮಾಣದ ಸಮಯದಲ್ಲಿ ಉತ್ತರ ದಿಕ್ಕನ್ನು ಖಾಲಿಯಾಗಿಡಬೇಕು.
ಚಿಂತನ ಮನನ, ಅಧ್ಯಯನ, ಕಲಿಕೆ, ಆಧ್ಯಾತ್ಮಗಳನ್ನು ಇಂತಹ ಕಾರ್ಯಗಳನ್ನು ಈ ದಿಕ್ಕಿಗೆ ಮುಖ ಮಾಡಿ ಮಾಡುವುದರಿಂದ ಲಾಭವಾಗುತ್ತದೆ. ಯಾವ ಮನೆಯ ಬಾಗಿಲು ಉತ್ತರ ದಿಕ್ಕಿಗಿರುವುದೋ ಆ ಮನೆಯಲ್ಲಿ ಎಂದಿಗೂ ಧನಧಾನ್ಯದ ಕೊರತೆ ಉಂಟಾಗುವುದಿಲ್ಲ. ಹಾಗೇನಾದರೂ ಈ ದಿಕ್ಕಿಗೆ ಬಾಗಿಲು ಇಲ್ಲದಿದ್ದಲ್ಲಿ ಕಿಟಕಿಗಳನ್ನಾದರೂ ಇಟ್ಟಲ್ಲಿ ಅದರಿಂದಲೂ ಉತ್ತಮ ಲಾಭ ದೊರಕುವುದು. ವಾಸ್ತುಶಾಸ್ತ್ರದಲ್ಲಿ ಉತ್ತರ ದಿಕ್ಕಿಗೆ ವಿಶೇಷ ಮಹತ್ವ ನೀಡಲಾಗಿದೆ. ದಕ್ಷಿಣ ದಿಕ್ಕು ಸೂರ್ಯನಿಗೆ ಮುಖ ಮಾಡಿ ನಿಂತಾಗ ನಮ್ಮ ಬಲಕ್ಕೆ ಇರುವ ದಿಕ್ಕನ್ನು ದಕ್ಷಿಣ ದಿಕ್ಕು ಎನ್ನಲಾಗುತ್ತದೆ. ಇದರ ಸ್ವಾಮಿಯು ಯಮ ಮತ್ತು ಗ್ರಹ ಮಂಗಳ ಆಗಿದೆ. ಈ ದಿಕ್ಕು ಪೃಥ್ವಿಯ ತತ್ವವನ್ನು ಮತ್ತು ಮಾನವ ಜೀವನವನ್ನು ಬದಲಿಸುವಂತಹುದು ಎಂದು ಹೇಳಲಾಗಿದೆ. ಈ ದಿಕ್ಕಿನಲ್ಲಿ ಶತ್ರುಭಯವಿರುತ್ತದೆ. ಈ ದಿಕ್ಕಿನಲ್ಲಿ ಗೃಹ ನಿರ್ಮಾಣ ಮಾಡುವುದು ಎಲ್ಲರಿಗೂ ಸೂಕ್ತವೆಂದು ಹೇಳಲಾಗದು. ಈ ದಿಕ್ಕಿನಲ್ಲಿ ಕಿಟಕಿ ಅಥವಾ ಬಾಗಿಲು ಇದ್ದಲ್ಲಿ ಅವುಗಳನ್ನು ಸಾಧ್ಯವಾದಷ್ಟು ಮುಚ್ಚಿಡಬೇಕು. ಈಶಾನ್ಯ ಕೋನ, ಉತ್ತರ ಪೂರ್ವ ದಿಶೆ, ಉತ್ತರ ಪೂರ್ವ ದಿಶೆಗಳ ನಡುವೆ ಇರುವ ಭಾಗವನ್ನು ಈಶಾನ್ಯ ಕೋನವೆಂದು ಹೇಳಲಾಗುತ್ತದೆ. ಈ ಕೋನವನ್ನು ವಿದಿಶಾ ಎನ್ನುತ್ತಾರೆ. ಈ ವಿದಿಶಾ ಅಥವಾ ಕೋನದ ಸ್ವಾಮಿಯು ಸ್ವಯಂ ಭಗವಾನ್ ಈಶ್ವರನೇ ಆಗಿದ್ದಾನೆ ಮತ್ತು ಗ್ರಹವು ಬೃಹಸ್ಪತಿಯಾಗಿದೆ. ಇದನ್ನು ಅತ್ಯಂತ ಪವಿತ್ರವೆಂದು ಒಪ್ಪಿಕೊಳ್ಳಲಾಗಿದೆ. ಈ ಕೋನವನ್ನು ಪವಿತ್ರವಾಗಿ ಇರಿಸುವುದರಿಂದ ದೈವಿಶಕ್ತಿಗಳ ಕೃಪೆಯು ಪ್ರಾಪ್ತವಾಗುತ್ತದೆ. ಈಶಾನ್ಯ ಕೋನದ ಗೃಹದಲ್ಲಿ ಇರುವವರು ಧನವಂತರು, ಯಶಸ್ವಿಗಳು ಮತ್ತು ಎಲ್ಲಾ ರೀತಿಯಲ್ಲೂ ಸಮೃದ್ಧರಾಗಿರುತ್ತಾರೆ. ಅಲ್ಲದೆ ಇದರ ವಿರುದ್ಧವಾಗಿ ಈ ದಿಕ್ಕನ್ನು ಅಪವಿತ್ರವಾಗಿ ಇರಿಸಿದಲ್ಲಿ ಪ್ರತಿಕೂಲ ಪ್ರಭಾವ, ಅನಿಷ್ಟಗಳು ಉಂಟಾಗುತ್ತವೆ. ಮನೆಯಲ್ಲಿ ಅಶಾಂತಿ, ಮಾನಸಿಕ ವೇದನೆ, ಬುದ್ಧಿಭ್ರಂಶ ಇತ್ಯಾದಿ ದುಃಖದ ಪರಿಣಾಮಗಳು ಉಂಟಾಗುತ್ತವೆ. ಆಗ್ನೇಯ ಕೋನ, ದಕ್ಷಿಣ ಪೂರ್ವ ದಿಶೆ, ದಕ್ಷಿಣ ಪೂರ್ವಗಳ ನಡುವೆ ಇರುವ ಭಾಗವನ್ನು ಆಗ್ನೇಯ ಕೋನವೆನ್ನಲಾಗುತ್ತದೆ. ಈ ಕೋನದ ಪ್ರಭುವು ಅಗ್ನಿದೇವ ಮತ್ತು ಗ್ರಹ ಶುಕ್ರನಾಗಿದ್ದಾನೆ. ಈ ಕೋನದ ಸ್ವಾಮಿ ಅಗ್ನಿಯೇ ಆಗಿರುವುದರಿಂದಲೇ ಇದನ್ನು ಆಗ್ನೇಯ ಎನ್ನಲಾಗಿದೆ. ವಾಸ್ತುಶಾಸ್ತ್ರಾನುಸಾರ ಈ ಕೋನದಲ್ಲಿ ಎಂದಿಗೂ ಅಡುಗೆ ಮನೆ, ಪಾಕಶಾಲೆಯೇ ಇರಬೇಕು. ಇನ್ನೊಂದು ಸತ್ಯವಾದ ಅಂಶವೆಂದರೆ ಬೇರೆ ಬೇರೆ ತಿಂಗಳ ಪ್ರಥಮ ದಿನದಲ್ಲಿ ಅಗ್ನಿ ತೃತೀಯ ಉಂಟಾಗುತ್ತದೆ. ಆಗ್ನೇಯ ದಿಕ್ಕನ್ನು ಯಾವಾಗಲೂ ಪವಿತ್ರವಾಗಿ ಇರಿಸಲೇಬೇಕು. ಈ ಸ್ಥಳವನ್ನು ಕಲುಷಿತಗೊಳಿಸಿದಲ್ಲಿ, ಅಪವಿತ್ರವಾಗಿ ಇಟ್ಟಲ್ಲಿ ಆ ಮನೆಯಲ್ಲಿರುವ ಎಲ್ಲ ಸದಸ್ಯರ ಸ್ವಾಸ್ಥ್ಯದ ಮೇಲೆ ಪ್ರತಿಕೂಲ ಪ್ರಭಾವ ಉಂಟಾಗುತ್ತದೆ. ಅಗ್ನಿಯು ದುಃಖಾಂತಿಕನಾದರೂ ಸಹ ಅಶುದ್ಧವನ್ನು ಸಹಿಸುವುದಿಲ್ಲ. ಶಾಸ್ತ್ರಗಳು ಪ್ರಮಾಣಿಸಿ ಹೇಳಿರುವುದೇನೆಂದರೆ ಅಗ್ನಿಯ ಉಪಾಸಕರು ದೀರ್ಘಾಯುಗಳು, ಸರ್ವ ಸುಖ ಸಂಪನ್ನರೂ ಆಗಿರುತ್ತಾರೆ. ನೈಋತ್ಯ ಕೋನ, ದಕ್ಷಿಣ ಪಶ್ಚಿಮ ದಿಶೆ, ದಕ್ಷಿಣ ಪಶ್ಚಿಮ ದಿಕ್ಕುಗಳ ನಡುವೆ ಇರುವಂತಹ ಭಾಗವನ್ನು ನೈಋತ್ಯ ಕೋನವೆಂದು ಕರೆಯಲಾಗಿದೆ. ಈ ಕೋನದ ದೇವತೆ ಅಥವಾ ಸ್ವಾಮಿನಿಯು ನೈಋತ್ಯ ರಾಕ್ಷಸಿ ಎನ್ನಲಾಗಿದೆ. ಅವಳ ಹೆಸರಿನಿಂದಾಗಿಯೇ ಈ ಕೋನವನ್ನು ನೈಋತ್ಯ ಕೋನ ಎಂದು ಹೆಸರಿಸಲಾಗಿದೆ. ಈ ಕೋನದ ಗ್ರಹಗಳು ರಾಹು ಮತ್ತು ಕೇತುಗಳಾಗಿದ್ದಾರೆ. ಈ ಕೋನದಲ್ಲಿ ಸಹ ಏನನ್ನು ನಿರ್ಮಿಸಬಾರದು ಮತ್ತು ಖಾಲಿ ಜಾಗವನ್ನು ಬಿಡಬಾರದು. ಗಿಡಮರಗಳನ್ನು ಮಾತ್ರ ಬೆಳೆಸಬೇಕು. ಇದರಿಂದಾಗಿ ದೊರೆತ ಗಾಳಿ ಅಥವಾ ದುಷ್ಟಶಕ್ತಿಗಳ ಪ್ರಭಾವ ಉಂಟಾಗದು. ಏಕೆಂದರೆ ಈ ಕೋನವು ಅಸುರಿ ಶಕ್ತಿಗಳದ್ದಾಗಿದೆ. ಹಾಗೇನಾದರೂ ಈ ಕೋನದಲ್ಲಿ ಅಸುರಿ ಶಕ್ತಿಗಳು ಬಲಯುತವಾಗಿದ್ದಲ್ಲಿ ಆ ಮನೆಯಲ್ಲಿರುವ ಸದಸ್ಯರು ಒಂದಲ್ಲ ಬಾಧೆಗಳಿಂದ ಪೀಡಿತರಾಗಬೇಕಾಗುತ್ತದೆ. ಅಲ್ಪಾಯುಗಳಾಗಿ ಮೃತ್ಯು ಸಂಭವವಾಗುವುದು ಉಂಟು. ವಾಯುವ್ಯ ಕೋನ, ಉತ್ತರ ಪಶ್ಚಿಮ ದಿಶೆ, ಉತ್ತರ ಪಶ್ಚಿಮ ದಿಕ್ಕುಗಳ ನಡುವೆ ಇರುವುದನ್ನು ವಾಯುವ್ಯ ಕೋನ ಎಂದು ಹೇಳಲಾಗಿದೆ. ಈ ಕೋನದ ಸ್ವಾಮಿಯು ವಾಯು, ಆದ್ದರಿಂದಲೇ ಈ ಕೋನಕ್ಕೆ ವಾಯುವ್ಯ ಎಂಬ ಹೆಸರು ಬಂದಿದೆ. ಇದರ ಗ್ರಹ ಚಂದ್ರನಾಗಿದ್ದಾನೆ. ಈ ಕೋನ ಅಥವಾ ವಿದಿಶವನ್ನು ಪವಿತ್ರವಾಗಿರಿಸುವುದರಿಂದ ಆಯಸ್ಸು, ಆರೋಗ್ಯ ಮತ್ತು ಶಕ್ತಿಗಳು ಪ್ರಾಪ್ತವಾಗುತ್ತವೆ. ಹಾಗೆ ಮಾಡದೆ ದೂಷಿತಗೊಳಿಸಿದಲ್ಲಿ ಶಕ್ತಿ, ಆಯುಸ್ಸು ಮತ್ತು ಸ್ವಾಸ್ಥ್ಯವು ಕ್ಷೀಣಿಸುತ್ತಾ ಹೋಗುತ್ತದೆ. ತಮ್ಮ ಸ್ವಂತ ಬಂಧು ಬಾಂಧವರು ಸಹ ಬೇರೆಯವರಂತೆ ವ್ಯವಹರಿಸಲು ತೊಡಗುತ್ತಾರೆ. ಇದರಿಂದ ಆಗುವುದೇನೆಂದರೆ ಈ ರೀತಿಯ ಸ್ಥಾನದಲ್ಲಿ ಗೃಹ ನಿರ್ಮಿಸುವುದರಿಂದ ಆ ಮನೆಯಲ್ಲಿರುವವರು ಮೂರ್ಖರು, ಅವಿಶ್ವಾಸಿಗಳು ಆಗಿರುತ್ತಾರೆ. ಎಲ್ಲಿ ಏನು ಇರಬೇಕು? ವಾಸ್ತುಶಾಸ್ತ್ರದ ಪ್ರಕಾರ ಯಾವುದೇ ಗೃಹದಲ್ಲಿ ಎಲ್ಲಿ ಏನನ್ನು ಸ್ಥಾಪಿಸುವುದರಿಂದ ಸುಖವು ಉಪಲಬ್ಧವಾಗುತ್ತದೆ, ಎಲ್ಲಿ ಏನನ್ನು ಸ್ಥಾಪಿಸುವುದರಿಂದ ಸುಖವು ಉಪಲಬ್ಧವಾಗುವುದಿಲ್ಲ ಎಂಬುದರ ಕುರಿತು ಸಂಕ್ಷಿಪ್ತ ಮಾಹಿತಿ ಇಲ್ಲಿದೆ. ಅಂದರೆ ಅಲಮಾರು ಪೆಟ್ಟಿಗೆ ಉತ್ತರ ದಿಕ್ಕಿಗೆ, ಪೂಜಾ ಗೃಹವು ಉತ್ತರ ಪೂರ್ವಕ್ಕೆ, ಅತಿಥಿಗಳ ಕೋಣೆ ಪೂರ್ವಕ್ಕೆ, ಅಡುಗೆ ಮನೆಯು ದಕ್ಷಿಣ ಪೂರ್ವಕ್ಕೆ, ಮಲಗುವ ಕೋಣೆ ದಕ್ಷಿಣ ದಿಕ್ಕಿಗೆ, ಸಾಮಗ್ರಿ ಭಂಡಾರವು ದಕ್ಷಿಣ ಪಶ್ಚಿಮಕ್ಕೆ, ಊಟದ ಮನೆಯು ಪಶ್ಚಿಮಕ್ಕೆ ಮತ್ತು ಅನ್ನಭಂಡಾರವು ಉತ್ತರ ಪಶ್ಚಿಮಕ್ಕೆ ಇಡಬೇಕು. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.